ಈಗ ತಾನೇ ಹುಟ್ಟಿರ್ತಕ್ಕಂಥ ಮಗುಗೆ ಸಕ್ಕರೆ ನೀರು ಜೇನುತುಪ್ಪ ಕೊಡ್ತಾ ಇದ್ದೀರಾ? ಸ್ಟಾಪ್ ಮಾಡಿ. ಸೊ ಹುಟ್ಟಿದ ಮಗು ಹುಟ್ಟಿ 1 ಅವರಲ್ಲಿ ತಾಯಿ ಎದೆ ಹಾಲು ಮಾತ್ರ ಕೊಡಬೇಕಾಗುತ್ತೆ. ಸೊ ಮಗು ಹುಟ್ಟಿದ ಮೇಲೆ ತಾಯಿಯಲ್ಲಿ ಫಸ್ಟ್ ಸಕ್ರಿಯೇಟ್ ಆಗ್ತಕ್ಕಂಥ ಬ್ರೆಸ್ಟ್ ಮಿಲ್ಕನ್ನು ನಾವು ಕೊಲೆಸ್ಟ್ರಮ್ ಅಂತ ಕರಿತೀವಿ. ಸೊ ಇದು ರಿಚ್ ಇನ್ ನ್ಯೂಟ್ರಿಷನ್ ಇರುತ್ತೆ. ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಪ್ರೆಸೆಂಟ್ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ದೆನ್ ಇನ್ ಫರ್ದರ್ ಸ್ಟೇಜಸಲ್ಲಿ ಮಗುಗೆ ಮೈಲ್ ಸ್ಟೋನ್ಸ್ ಅಚೀವ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ನ್ಯಾಚುರಲ್ ವ್ಯಾಕ್ಸಿನ್ ಅಂತಲೇ ಕರಿತೀವಿ. ಏನಕ್ಕೆ ಅಂದರೆ ಮಕ್ಕಳಲ್ಲಿ ಆಗ್ತಕ್ಕಂಥ ಇನ್ಫೆಕ್ಷನನ್ನು ಇದು ತಡೆಗಟ್ಟುತ್ತೆ. ಸೊ ಅದರ ಜೊತೆಗೆ ಮಗು ತೂಕ ಏರೋದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತು ಮಗು ಹುಟ್ಟಿದ ಮೇಲೆ ಫಸ್ಟ್ ಸ್ಟೂಲ್ ಏನು ಪಾಸ್ ಮಾಡುತ್ತೆ ಅದು ಮೆಕೋನಮ್ ಅಂತ ಕರಿತೀವಿ. ಈ ಸ್ಟೂಲ್ ಪಾಸ್ ಮಾಡೋಕ್ಕೂ ಕೂಡ ನಾವು ಫಸ್ಟ್ ಕೊಡ್ತಕ್ಕಂಥ ಮಗು ಫಸ್ಟ್ ಏನು ಎದೆ ಹಾಲು ಕುಡಿಯುತ್ತೆ, ಕೊಲೆಸ್ಟ್ರಮ್ ತಗೊಳುತ್ತೆ, ಅದು ಈ ಮೆಕೋನಮ್ ಪಾಸ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಮಗು ಹುಟ್ಟಿ 1 ತಾಸು ಒಳಗಡೆ ತಾಯಿ ಹಾಲನ್ನು ತಪ್ಪದೇ ಕುಡಿಸ್ಬೇಕಾಗತ್ತೆ.